ಹಾಯ್, ನಮಸ್ಕಾರ ನನ್ನೆಲ್ಲ ಬಂಧು ಮಿತ್ರರಿಗೆ. ಒಂದು ಕಾಲ ಇತ್ತು, 80s 90s ಕಿಡ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಮುಂದೆ ಮರಾಠಿ ಮೊಗ್ಗು, ಯಾರೆಲ್ಲ ಈ ಮರಾಠಿ ಮೊಗ್ಗು ಬೂರ್ಗದ ಮರ ಅಂತ ಕರೀತಾರೆ, ನಾವು ಮರಾಠಿ ಮೊಗ್ಗು ಅಂತೀವಿ. ಅದು ಹಿನ್ನೆಲೆ ಏನು ಅಂತ ಸಂಕ್ಷಿಪ್ತವಾಗಿ ಗೊತ್ತಿಲ್ಲ, ಆದರೆ ನಮ್ಮ ಹಿಂದಲವರೆಲ್ಲ ಮರಾಠಿ ಮರ ಅಂತಲೇ ಕರಿತಿದ್ದು. ಅದು ಮೈ ತುಂಬ ಮುಳ್ಳು, ದಾಸವಾಳದ ಹೂ ಥರ ಇರುತ್ತೆ ಅದು ಹೂಕಾಲ ಬಂದಾಗ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಟೈಮಲ್ಲಿ ಅಂದರೆ ಈ ಚಳಿಗಾಲದ ಟೈಮಲ್ಲಿ ಹೂ ಬಿಡುತ್ತೆ. ಅದು ಹೂವಾಗಿ ಮುರಿದು ಹೋಗುವಾಗ ಅದರದ್ದು ತೊಟ್ಟು ಮರದಲ್ಲೇ ಉಳ್ಕೊಳ್ಳುತ್ತೆ. ಅದು ಬಿಸಿಲಿಗೆ ಒಣಗಿ ಕೆಳಗೆ ಬೀಳುತ್ತೆ ಮರಾಠಿ ಮೊಗ್ಗು. ನಾವು ಮಸಾಲೆ ಐಟಮಲ್ಲಿ ಮೊಗ್ಗು ಅಂತ ಬಳಸ್ತಾರಲ್ಲ, ಮೊಗ್ಗು ಅದೇನೆ ಮರಾಠಿ ಮೊಗ್ಗು. ನಿಮ್ಮ ಕಡೆ ಏನೇನಂತ ಕರಿತೀರಿ ಗೊತ್ತಿಲ್ಲ. ಆದರೆ ನಾವು ಆ ಮರಾಠಿ ಮೊಗ್ಗನ್ನ ಯಾವ್ಯಾವ ರೀತಿ ಸಂಗ್ರಹಣೆ ಮಾಡ್ತಿದ್ವಿ ಅಂದರೆ, ದುಡ್ಡಿಗೋಸ್ಕರ. ನಮಗಾಗ 4 ಆಣೆ ಸಿಕ್ಕಿ 4 ಆಣೆ ಹಾಲ್ಕೊ ತಿಂದರೆ ಅವತ್ತಿನ ದಿನ ಎಲ್ಲ ಹಬ್ಬದ ಥರ. 4 ಆಣೆ ಹಾಲ್ಕೊ ಆಗಿರ್ಬೋದು, 4 ಆಣೆ ಕಡಲೆ ಮಿಠಾಯಿ ಆಗಿರ್ಬೋದು, 4 ಆಣೆಗೆ ಚಿಂಗಮ್, ಬಬಲ್ ಗಮ್, ಆ ಥರ. ಆ 4 ಆಣೆಗೋಸ್ಕರ ಎಷ್ಟು ಎಲ್ಲರನ್ನೂ ಮನೆಯವರೆಲ್ಲರನ್ನೂ ಕೊಡು, 10 ಪೈಸೆ 25 ಪೈಸೆ ಕೊಡು, 5 ಪೈಸೆ 5 ಕೊಡು, 1 ರೂಪಾಯಿ ಕೊಡು ಪೀಡಿಸ್ತಿದ್ವಿ. ಈಗಿನ ಮಕ್ಕಳಿಗೆ ದುಡ್ಡಿನ ಬೆಲೆ ಅನ್ನೋದೇ ಗೊತ್ತಿಲ್ಲ. ಹಿಂಗೆ ಬರೋ ಅಷ್ಟರೊಳಗೆ ಅಂಗಡಿಗೆ 100 ರೂಪಾಯಿ ಹಾಕೇ ಇರ್ತಾರೆ ಒಂದು ದಿವಸಕ್ಕೆ. ದುಡ್ಡಿನ ಬೆಲೆ ಗೊತ್ತಿಲ್ಲ, ದೊಡ್ಡವ್ರ ಬೆಲೆ ಗೊತ್ತಿಲ್ಲ, ತಂದೆ ತಾಯಿಗಳ ಬೆಲೆ ಗೊತ್ತಿಲ್ಲ, ಬಂಧು ಮಿತ್ರರ ಬೆಲೆ ಗೊತ್ತಿಲ್ಲ. ಬರೀ ಹಣ 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 ಹಣ, ಹಣದ ಹಿಂದೆ ಹೋಗೋ ಅಷ್ಟರೊಳಗೆ ಅವ್ರ ಹೆಣ ಅಷ್ಟೇ ಸಂಪಾದನೆ. ಅಂದರೆ ನಾವು ಹಣಕ್ಕೋಸ್ಕರನೇ ಮರಾಠಿ ಮೊಗ್ಗನ್ನ ಆಯ್ತಿದ್ವಿ. ಆಗಿನ ಕಾಲದವ್ರಿಗೆಲ್ಲ ನಮ್ಮ ಹಾಸನ ಸೈಡು, ನಮ್ಮದು ಹಾಸನ ಸೈಡವ್ರಿಗೆ ಈ ಮಂಡ್ಯದ ಭಾಗಕ್ಕೆ ಮರಾಠಿ ಮೊಗ್ಗು ಬೂರ್ಗುದ ಮರ ಅಂದರೆ ಗೊತ್ತಿಲ್ಲ. ನಮ್ಮ ಕಡೆ ಅಮಟೆ ಮೊಗ್ಗಾಗಿರ್ಬೋದು, ಮರಾಠಿ ಮೊಗ್ಗಾಗಿರ್ಬೋದು, ಇವೆಲ್ಲ ಹೇರಳವಾಗಿ ಸಿಗ್ತಿದ್ದಂಥ ಕಾಲ ಅದು. JCB ಬರೋದ ಮುಂಚೆ ಮತ್ತು ಬೋರ್ವೆಲ್ ಬರೋದು ಮುಂಚೆ ಇದ್ದಂಥ ಮರಗಳವೆಲ್ಲ. ಈ JCB ಬಂದಮೇಲೆ ಮುಳ್ಳು ಅದ್ರ ಮೈ ತುಂಬ ಇರುತ್ತೆ, ಕಾಲಿಗೆ ಚುಚ್ಚುತ್ತೆ, ಮೈಗೆ ಚುಚ್ಚುತ್ತೆ, ದನಗಳಿಗೆ ಎಲ್ಲ ಹಿಂಸೆ ಕೊಡುತ್ತೆ, ಮೇವು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಬ್ಬೊಬ್ಬರು ಹೊಲದಲ್ಲಿ 1 ಅಥವಾ 2 ಮರಗಳಿರ್ತಿದ್ವು, ಅದನ್ನು ತೆಗೆಸಿದ್ರು. ಈಗಿನ ಮಕ್ಕಳಿಗೆ ಗೊತ್ತಿಲ್ಲ, ಅದ್ರ ಮರದ ಬಗ್ಗೆ ಆಗಲಿ ಆ ಮೊಗ್ಗು ಹೇಗೆ ಬರುತ್ತೆ ಅನ್ನೋದಾಗಲಿ ಗೊತ್ತಿಲ್ಲ. ನಾವು ಸ್ಕೂಲಿಗೆ ಹೋಗೋ ಅಷ್ಟರೊಳಗೆ ಹೋಗಿ ಆ ಮೊಗ್ಗು ದಿನಕ್ಕೆ ಗಾಳಿಗೆ, ಈಗ ಗಾಳಿ ಜಾಸ್ತಿ, ಗಾಳಿ ಬರುತ್ತೆ, ಗಾಳಿ ಕಾಲ, ಕೊರೆ ಕಾಲ, ಹೂವಾಗಿ ಮೊರ್ತೋಗು ಅಂಥ ಮೊಗ್ಗೆಲ್ಲನೂ ಬಿದ್ದಿರೋದು ಬೆಳಗಿನ ಜಾವ, ರಾತ್ರಿ ಇಡೀ ಬಿದ್ದಿರೋ ಮೊಗ್ಗನ್ನ ಬೆಳಗಿನ ಜಾವ ಯಾರು ಹೋಗ್ತಾರೆ ಅವ್ರಿಗೆ ಜಾಸ್ತಿ ಮೊಗ್ಗು. ನೆಲದಲ್ಲಿ ಧೂಳೊಳಗೆ ಅದ್ರದ್ದು ಎಲೆ, ಮರದ ಎಲೆ ಒಳಗೆ, ಪೊಡ್ರೆ ಒಳಗೆ, ಮುಳ್ಳೊಳಗೆ ಎಲ್ಲ ಹಾಯ್ಕೋಬೇಕು. ಎಷ್ಟು ಮೈ ಕಿತ್ತೋಗ್ತಿತ್ತು, ಎಷ್ಟು ಕಾಲು ಕಿತ್ತೋಗ್ತಿತ್ತು. ವಿತೌಟ್ ಸ್ಲಿಪ್ಪರ್ ನಾವು ಓಡವು. ಬೆಳಗ್ಗೆ ಆದರೆ ಒಂದು ಸಂಘ ಇತ್ತು, ಪಂಗಡ ಇತ್ತು, ಒಂದು ಗ್ರೂಪ್ ಇತ್ತು ನಮ್ಮೂರಲ್ಲಿ. ಸೀನಿಯರ್ಸ್ ಗ್ರೂಪ್ ಬೇರೆ ಇತ್ತು, ಮಿಡಲ್ ನಮ್ಮದು ಒಂದು ಗ್ರೂಪ್ ಇತ್ತು, ನಮ್ಮ ಜೂನಿಯರ್ ಗ್ರೂಪ್ ಒಂದಿತ್ತು. ಎಲ್ಲರಿಗೂ ನಾನೇ ಫಸ್ಟು. ನಮ್ಮದೇ ಒಂದು ಮರ ಇತ್ತು. ಆಮೇಲೆ ಎಲ್ಲರಿಗೂ ನಾನೇ ಫಸ್ಟು. ಗಂಡು ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು, ಬೇಗ ಎದ್ದು ಬಂಡಿ ಥರ ಬೇಗ ಎದ್ದು, ಕತ್ಲೆನೇ ಇನ್ನೂ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ ದಾರಿ. ಆ ದಾರಿಲಿ ಓಡೋದು, ಮರದ ಹತ್ರ ಓಡೋದು, ಹೋಗೋ ಅಷ್ಟರೊಳಗೆ ಬುಸು ಉಸಿರು ಬಂದಿರೋದು. ಫುಲ್ ಆ್ಯಕ್ಟಿವ್. ಅದಾಯ್ಕೊಂಡು ಯಾರು ಬೇಗ ಹೋಗ್ತಾರೆ ಅವ್ರಿಗೆ ಬೇಗ ಜಾಸ್ತಿ ಸಿಗೋದು ಮೊಗ್ಗಳು. ಆಗ ಕಲೆಕ್ಟ್ ಮಾಡಿ ಪರ್ kg 300, ಫಸ್ಟ್ ಸ್ಟಾರ್ಟಿಂಗ್ 100, ಆಮೇಲೆ ಹೋಗ್ತಾ 300 ಪರ್ kg, 400 ಹಿಂಗೆಲ್ಲ ಆಯಿತು. ಈಗಿನ ಮಕ್ಳಿಗೆ ಅದು ಯಾವುದೂ ಇಲ್ಲ, ಬಿಕಾಸ್ ಆಫ್ JCB, ಬಿಕಾಸ್ ಆಫ್ ಮೋಟ್ರು, ವಾಟರ್ ಬಂದಮೇಲೆ. ಆಗೆಲ್ಲ ದನಗಳನ್ನ ಬುಟ್ಟೋಡ್ಸೋರು, ಕುರಿಗಳನ್ನ ದನಗಳನ್ನ ಬುಟ್ಟೋಡ್ಸೋರು, ದೊಡ್ಡಿ ಅಂತ ಇತ್ತು. ದೊಡ್ಡಿ ಕಾನ್ಸೆಪ್ಟ್ ಎಲ್ಲ ಹೋಯಿತು. ದನಗಳನ್ನ ಬಿಚ್ಚೋಡ್ಸೋದು ಬೇಸಿಗೆಯಲ್ಲಿ, ಮೇಯ್ಕೊಬ್ರಕ್ಕೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ಹೋಯಿತು. ಈಗ ಅವ್ರವ್ರ ಮಕ್ಕಳನ್ನ, ಅವ್ರವ್ರ ದನನ ಅವ್ರವರೇ ನೋಡ್ಕೊಳ್ಳೋ ಅಂಥ ಕಾಲ ಬಂದಿದೆ. ಮುಂದೆ ಒಂದು ದಿವಸ ಫ್ರೆಂಡ್ಸ್ ದನಗಳೇ ಇರಲ್ಲ ಅನಿಸುತ್ತೆ. ಹಳ್ಳಿ ಕಡೆ ಯಾರು
ತಪ್ಪೆ ಬಾಚೋಕ್ಕೆ ಇಷ್ಟಪಡಲ್ಲ. ಏಕೆಂದರೆ ನೋಡಿ ನಮ್ಮ ಕೈ ದನ ಕುರಿ ಕಸ ಬಾಚಿ ಹೇಗಾಗಿದೆ ಅಂತ. ಅದಕ್ಕೋಸ್ಕರ ದನ ತೊಪ್ಪೆ ತುಣಿದ್ರೆ ಮಕ್ಳು ಕಕ್ಕ ತುಣ್ದಂಗೆ ಆಡ್ತಾರೆ. ತಪ್ಪೆಲಿಂದ ಬರ್ತಾರೆ ಫ್ರೆಂಡ್ಸ್. ಇಷ್ಟಪಡಿ, ಎಲ್ಲ ಒಳ್ಳೆಯದೇ, ಎಲ್ಲ ಕಾಯ್ಕನೆ. ಸಿಟಿಲಿ ಲಿಪ್ಸ್ಟಿಕ್ ಹಾಕೊಂಡು ಪೌಡ್ರ್ ಹಾಕ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ದನನೇ ನಮ್ಮ ದೇವರು, ನಮ್ಮ ಬಂಧು ಬಳಗ. ನಾವು ರೈತರ ಮಕ್ಕಳಾಗಿತ್ಕೊಂಡು ರೈತರು ಸೇವೆ, ದನಗಳ ಕುರಿಗಳ ಸೇವೆ ಮಾಡದೇ ಇದ್ದರೆ ನಮಗೆ ಏಳಿಗೆ ಹೆಂಗಾಗುತ್ತೆ ಅಲ್ವಾ? ಹಾಗೇ ಬೂರ್ಗುದ ಮರ ಅಂದಂಗೆ ಮರಟಿ ಮೊಗ್ಗನ್ನ ನಾವು ದೊಡ್ಡಸೆಟ್ಟಿ ಕೆರೆ ತನಕ ಹೋಗಿ ದೊಡ್ಡಸೆಟ್ಟಿ ಕೆರೆಯಲ್ಲಿ ನೀರು ಕುಡಿತಿದ್ವಿ ಫ್ರೆಂಡ್ಸ್. ನಮ್ಗೆ ಯಾವ ಸೋರ್ಸು ಇರಲಿಲ್ಲ, ಕೆರೆ ನೀರೇ ನಮಗೆ ವಾಟ್ರ್ ಸೋರ್ಸು. ದಂಡ್ವಾರದಾಗ ಹೋಗೋವು ಸೀಬೆ ಹಣ್ಣು, ಅಲ್ಲಿ ದಾರಿ ಸಿಕ್ಕುವಂಥ ಸೀಬೆ ಹಣ್ಣಾಗಿರ್ಬೋದು, ತೂಪ್ರ ಹಣ್ಣಾಗಿರ್ಬೋದು, ಮತ್ತು ಕಾರಿ ಹಣ್ಣಾಗಿರ್ಬೋದು, ಆಮೇಲೆ ಚೊಟ್ಟೆ ಹಣ್ಣು, ಗಣಕೆ ಹಣ್ಣು, ಆಮೇಲೆ ಸೊಡ್ಲಿ ಹಣ್ಣು, ತಡಸ್ಲಣ್ಣು, ಇದೇ ನಮ್ಮ ಆಹಾರ. ಶನಿವಾರ ಮತ್ತು ಭಾನುವಾರ ನಮ್ಮ ಆಹಾರ ಪ್ರಕೃತಿ ಹೀಗೆ ಇರ್ತಿತ್ತು ಹಣ್ಣುಗಳಿಂದ. ಅಂದರೆ ಈ ಟೈಮಲ್ಲಿ ಸ್ಟಾರ್ಟಿಂಗ್ ಪೀರಿಯಡ್ ಆಫ್ ದಿ ಹಲಸಿನ ಹಣ್ಣಾಗಿರೋಲ್ಲ, ಕಾಯಿ ಸ್ಟಾರ್ಟಿಂಗ್ ಆಗಿರುತ್ತೆ. ಮರದ ಮೇಲೆ ಹತ್ತಿ ವಿತೌಟ್ ಕುಡ್ಲೆ ಆಗಲಿ ಮೊಚ್ಚೆ ಆಗಲಿ ಇಲ್ದೇ ಎಂಥದ್ದು ಮರಗಳು ಬೇಲಿ ಕಡ್ದಿರುವಾಗ ಉಣ್ಣಿ ಮರ ಮೇಳೆನ ಕಡ್ದಿರ್ತಾರೆ. ಅದ್ರದ್ದು ಬಡ್ಡೆ ಚೂಪು ಇರುತ್ತೆ. ಆ ಚೂಪನ್ನ ಮುರ್ಕೊಂಡು ಮರದ ಮೇಲೆ ಕತ್ತಿ ಮರದ ಮೇಲೆ ಓಪನ್ ಮಾಡಿ ತಿಂತಿದ್ದಂಥ ಪ್ರತಿಭೆ ನಮ್ಮದು. ಇದೆಲ್ಲ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿ ನಮ್ಮಪ್ಪ ಕ್ಲಾಸ್ ತೊಗೊಂಡ್ರು, ಹೆಣ್ಮಕ್ಳು ಮರನ ಹತ್ತಬಾರ್ದು ಅಂತ. ನಾನು ಆದರೂ ಬಿಡಲಿಲ್ಲ. ಯಾಕೆ ಅಂದರೆ ಒಂಥರ ನಾನು ಹೇಳಿದ ಮಾತಾ ಸ್ವಲ್ಪ ಕೇಳ್ತಿರ್ಲಿಲ್ಲ, ಅರ್ಥ ಮಾಡ್ಕೊಳ್ಳೋದು ಲೇಟು. ಅರ್ಥ ಮಾಡ್ಕೋತಿದ್ಯಾ, ಆದರೆ ಒಂಥರ ಬಂಡ ಧೈರ್ಯ, ಹಸಿವು, ನಾನಾ ಕಾರಣಗಳಿರುತ್ತೆ. ಮರಕ್ಕೆ ಹತ್ತಿದ್ರೆ ಹಣ್ಣು ಸಿಕ್ತಿತ್ತು, ಹೊಟ್ಟೆ ತುಂಬ್ತಿತ್ತು. ಆಮೇಲೆ ಮರಟಿ ಮೊಗ್ಗ ಯಾಕೆ ಹೋದರೆ ದುಡ್ಡು ಆಗ್ತಿತ್ತು, ಪೆನ್ಸಿಲ್ ಬುಕ್ಕಿಗೆಲ್ಲ ದುಡ್ಡು ಆಗ್ತಿತ್ತು ಅಂತ ಆಸೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಅದೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಾಗಿ ನಮ್ಮಣ್ಣ ಕುಡ್ಲು ಕತ್ತಿ ಎಲ್ಲ ಔಸಿಡೋದು ಎಲ್ಲ ಸ್ಟಾರ್ಟ್ ಆಗೋಯ್ತು. ಆದರೂ ಬಿಡಲಿಲ್ಲ. ಏಟ್ಗಳು ತಿಂದೆ ಆದರೂ ಬಿಡಲಿಲ್ಲ. ನಮ್ಮಪ್ಪ ಒಂದು ದಿವಸ ಕೂತ್ಕೊಂಡು ಹೇಳಿದ್ರು, ಅದು ಹಲಸಿ ಮರ ಅನ್ನೋದು, ಹಲಸಿನ ಹಣ್ಣು ಅನ್ನೋದು ಮೇಲುಕೋಟೆ ಚಲುವರಾಯಣ ಸ್ವಾಮಿಗೆ ತುಂಬ ಪ್ರಿಯವಾದ ಹಣ್ಣು. ಅದು ದೇವ್ರಿಗೆ ತುಂಬ ಪ್ರಿಯವಾದ ಹಣ್ಣಾಗಿರೋದ್ರಿಂದ ಪಿರಿಯಡ್ಸ್ ಆಗೋ ಹೆಣ್ಮಕ್ಳು ತೆಂಗಿನ ಮರ ಆಗಲಿ ಹಲಸಿನ ಮರ ಆಗಲಿ ಹತ್ತಬಾರ್ದು ಮಗ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರು. ಆವಾಗ ಬಿಟ್ಬಿಟ್ಟೆ. ಅಲ್ಲಿ ತನಕ ಯಾವ ಮರನೂ ಬಿಟ್ಟಿಲ್ಲ ನಮ್ಮೂರಲ್ಲಿ. ನಾನು ಯಾವ ಮರ ಹತ್ತಕ್ಕಾಗುತ್ತೆ ಅಂತಂಥ ಮರ ಎಲ್ಲ ಹತ್ತಿ ನಾನು ಹಣಸ್ಕೊಂಡು ಕಿತ್ತಿದ್ದು ಉಂಟು. ಕಿತ್ತಿ ತಿಂದು ಹೆಚ್ಚಾಗಿದ್ದು 3-4 ಹಣ್ಣನ್ನು ಅಲ್ಲಿ ಗುತ್ತಿ ಒಳಗೆ ಹಾಕಿದ್ದು ಉಂಟು. ನಾನು ಹಾಕಿರೋದನ್ನ ನೋಡ್ಕೊಂಡು ಗಂಡ್ಮಕ್ಳು ಹತ್ತಕ್ಕಾಗದೇ ಇರೋ ಗಂಡ್ಮಕ್ಳು ಅದನ್ನು ಕದ್ದು ತಿಂದಿರೋದು ಉಂಟು. ಅಂದರೆ ಆ ಥರ ಹುಡುಗಿ ನಾವು 80s 90s ಕಿಡ್ಸೆಲ್ಲ ಆಲ್ಮೋಸ್ಟ್ ಹಾಗೆ ಇರ್ತಿದ್ದಿದ್ದು. ತೊಡಸ್ಲಣ್ಣು, ಗಣಕೆ ಹಣ್ಣು, ಚೊಟ್ಟೆ ಹಣ್ಣು, ತುಪ್ರದ ಹಣ್ಣು, ಈ ಥರ ಎಲ್ಲ ತಿನ್ಕೊಂಡು ದೊಡ್ಡಶೆಟ್ಟಿ ಕೆರೆಯಲ್ಲಿ ನೀರು ಕುಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಒಂದು ಮನೆ ಇತ್ತು ದೊಡ್ಡಶೆಟ್ಟಿ ಕೆರೆ ಹತ್ರ. ನಾನು ಜಾತಿ ಮೆನ್ಷನ್ ಮಾಡಲ್ಲ. ಅವರು ಕೆರೆದು ಇದು ಈ ಕಡೆ ಕೆರೆ ಒಂದು ಸೈಡು, ಏರಿ ಕಡೆ ಮನೆ, ಎಂಟಣ ಅಂತ. ಅವರು ನೀರಿನ ಪಸರಿಗೆ ಒಂದು ಗುಂಡಿ ತೋಡ್ಕೊಂಡು, ಅವ್ರಿಗೆ ಆಗ ಮೋಟ್ರು ಸರ್ವಿಸ್ ಏನಿಲ್ಲ, ದೂರ ಹೊಲ ಮನೆಯಿಂದ ಊರಿಂದ ದೂರ ಇರ್ತಾರೆ. ಅವರು ನೀರಿನ ಪಸರಿಗೆ ಅಂದರೆ ಜರ್ಗುಗೆ ಗುಂಡಿ ತೋಡ್ಕೊಂಡು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆ ಕಡೆಯಿಂದ ನೀರು ಹೊರವಿನ ನೀರು ಈ ಕಡೆ ಗುಂಡಿ ತುಂಬಿದಾಗ ಅದು ಶೋಧಿಸಿ ಫುಲ್ಲು ನಾವು ಕುಡಿಯೋ ನೀರು ಹೇಗಿರುತ್ತೆ ಗುಂಡಿ ನೀರು ಆಗಿರುತ್ತೆ, ಅದನ್ನು ಕುಡಿಯೋ ಥರ ಮಾಡ್ಕೊಂಡಿರ್ತಾರೆ. ನಮಗೆ ಗೊತ್ತಿರಲ್ಲ. ನಾವು ಹೋಗ್ಬಿಟ್ಟು ಏನು ಮಾಡ್ತೀನಿ, ಆಟಾಡ್ಕೊಂಡು ಹೋಗಿ ಆ ಗುಂಡಿನ ತುಣಿದೆಲ್ಲ ಮಾಡಿ ಗಲೀಜೆಲ್ಲ ಮಾಡಿ ಬಂದುಬಿಡ್ತೀನಿ. ಕುಡಿದು ನಾನು ನನ್ನ ತಮ್ಮ ಅಲ್ಲೇ ಆಟ ಆಡೋದು ಎಲ್ಲ ಮಾಡಿಬಿಡ್ತೀವಿ. ಚಿಕ್ಕ ಮಕ್ಕಳು ದನ ಮೇಯ್ಸೋಕೆ ಹೋಗಿದ್ದ ಟೈಮಲ್ಲಿ ದೊಡ್ಡಶೆಟ್ಟಿ ಕೆರೆ ಹತ್ರ ಹಂಗೆ ನೀರು ಕುಡಿಯೋಕ್ಕೆ ಹೋದಾಗ ನಮ್ಮಪ್ಪ, ನನಗೆ ಆ ಜಾಗ ಗೊತ್ತಿರಲಿಲ್ಲ, ನಮ್ಮಪ್ಪ ಅಲ್ಲಿ ನೀರು ಕುಡಿಬೋದು ಅಂತ ಒಂದ್ಸಲ ತೋರಿಸಿತ್ತು. ಹೋಗ್ಬಿಡ್ತೀವಿ. ಅವ್ರಿಗೆ ಗೊತ್ತಿಲ್ದೇ, ಅವ್ರಿಗೆ ವಿತೌಟ್ ಇನ್ಫಾರ್ಮ್, ಅವರು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ದೇ ಕುಡಿದ್ಬಿಡ್ತೀವಿ. ಅವರು ಇನ್ನೇನು ನಾವು ಹೋಗ್ಬೇಕಾ ಗುಂಡಿಯಿಂದ ಆಚೆ, ಆಗ ಅವ್ರ ಮನೆಯವ್ರು ಆಚೆ ಬಂದ್ಬಿಟ್ಟು ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಬೈದ್ಬಿಡ್ತಾರೆ ಫ್ರೆಂಡ್ಸ್. ಅಂದರೆ ಅವ್ರಿಗೂ ಅದೇ ಅಗತ್ಯ, ನೀರಿನ ಅಗತ್ಯತೆ. ನಮಗೆ ಗೊತ್ತಿಲ್ಲ, ನಾವು ಹಂಗೆ ಮಾಡಿಬಿಟ್ಟಿದ್ದೀವಿ, ನಮ್ಮದು ತಪ್ಪೇನೆ. ಆಗ ನಮ್ಗೆ ಅದ್ರವ್ರು ಇರಲಿಲ್ಲ. ನಮಗೆ ಮಕ್ಕಳು ಅಂದರೆ ನೀರು ಕಂಡ್ರೆ ಆಸೆ ಅಲ್ವಾ, ಕುಣಿದಾಡ್ಬಿಟ್ಟು ಗುಂಡಿ ಎಲ್ಲ ಫುಲ್ ಮಣ್ಣೆಲ್ಲ ನೀರೆಲ್ಲ ಹಾಳು ಮಾಡಿಬಿಟ್ಟಿದ್ವಿ. ಆಮೇಲೆ ಇನ್ನು ಮಾರ್ನಿಂಗ್ ನೆಕ್ಸ್ಟ್ ಡೇ
ನಾನು ನಮ್ಮಪ್ಪ ದನ ಹಿಡ್ಕೊಂಡು ಎತ್ತುಗಳು ಇಟ್ಕೊಂಡು ಓರಿಗಳನ್ನ ಬರುವಾಗ ನಾನು ಸಣ್ಣ ಕರುನೋ ಏನೋ ಹಿಡ್ಕೊಂಡು ನಮ್ಮ ಅಪ್ಪನ ಜೊತೆ ದೊಡ್ಡಸಟ್ಟಿ ಕೆರೆ ಬದುಗಳನ್ನ ಮಾಡ್ಕೊತಿದ್ವಿ, ಜೋಳದ ಹೊಲನ ಮಾಡ್ಕೊತಿದ್ವಿ ದನಗಳನ್ನ ಸಾಕೋಕ್ಕೋಸ್ಕರ. ಅವಾಗೆಲ್ಲ ಬರೋ ಟೈಮು, ಬರ ಅಂದರೆ ಯಾರೂ ಮೋಟ್ರು ಮಡಗಿರಲಿಲ್ಲ. ದನ ಮೇಯ್ಸೋಕ್ಕೋಸ್ಕರ ಯಾರಾದರೂ ಮೆಕ್ಕೆಜೋಳನ ಮುರಿದಿದ್ವು ಹೊಲನ ದುಡ್ಡಿಗೆ ಮಾಡ್ಕೊತಿದ್ವು ಬದುಗಳನ್ನ. ಆಗ ಬದುಗಳಿರ್ತಿದ್ವು, ಎಕರೆಗಟ್ಟಲೆ ಬದುಗಳು. ಈಗ ನನಗೆ ನಡೆಯೋಕ್ಕೆ ಆಗದೆ ಇರೋಷ್ಟು ಚಿಕ್ಕ ಬದುಗಳಿರ್ತಿರ್ಲಿಲ್ಲ. ಆಗ ದನ ಮೇಯ್ಸೋಕ್ಕೆ ಅಂತಲೇ ಒಂದು 5 ಎಕರೆ ಫ್ಲಾಟ್ ಅವ್ರದ್ದಿದ್ದರೆ ಒಂದು ಎಕರೆ ಬದುಗೆ ಅಂತ ಬಿಟ್ಬಿಡ್ತಿದ್ರು. ಅಂಥ ಬದುಗಳನ್ನ 500, 100, 200ಕ್ಕೆಲ್ಲ ಮಾಡ್ಕೊತಿದ್ರು. ಆಗ ನೋಡ್ಬಿಟ್ಟು ಅವ್ರ ಮಿಸ್ಸಸ್ಸು ಅಂದರೆ ವೆಂಕಟಣ್ಣ ಅವ್ರ ಮಿಸ್ಸಸ್ಸು, ಅಣ್ಣ ಅಯ್ಯೋ ನಿಮ್ಮ ಮಗುನ ಇದು ಗೊತ್ತಾಗದೆ ಬೈದ್ಬಿಟ್ಟಿದೆ, ನೆನ್ನೆ ಎಲ್ಲ ನಾನು ಯಾರ್ದೋ ಮಗು ಅಂದ್ಕೊಂಡು ಬೈದ್ಬಿಟ್ಟೆ. ಅವ್ರ ಅನಿಸಿಕೆ ಏನಂದರೆ ಯಾವುದೇ ಜಾತಿ ಮಗು ಬಂದು ನಮ್ಮ ನೀರನ್ನ ಕೆಡಿಸ್ಬಿಟ್ಟಿದೆ ಅಂತ. ಪ್ಲೀಸ್ ಜಾತಿ ಬಗ್ಗೆ ಯಾರು ಭೇದ ಭಾವ ಮಾಡಬೇಡಿ. ಹುಟ್ಟು ಸಾವು ಯಾರ ಕೈಲೂ ಇಲ್ಲ. ಹಾಗೆ ಜಾತಿ ಇದೇ ಜಾತಿಲಿ ಹುಟ್ಟಬೇಕು, ಅದೇ ಜಾತಿಲಿ ಹುಟ್ಟಬೇಕು, ಅದೇ ಮನೇಲಿ ಹುಟ್ಟಬೇಕು, ಇದೇ ಮನೇಲಿ ಹುಟ್ಟಬೇಕು ಅಂತ ಯಾರಿಗೂ ಕೇಳ್ಕೊಂಡು ಬಗ್ಗಿಸ್ಕೊಂಡು ಬಂದಿರೋದಿಲ್ಲ. ನಮ್ಮದು ಶ್ರೇಷ್ಠ, ನಿಮ್ಮದು ಕೀಳರಿಮೆ, ನಾವೇ ಶ್ರೇಷ್ಠರು ನೀವೇ ಕೀಳರು ಅಂತ ಯಾರು ನೋಡಬೇಡಿ ಫ್ರೆಂಡ್ಸ್. ಎಲ್ಲ ಮನುಷ್ಯರು ಬಂಧುತ್ವ ಕಾಪಾಡ್ಕೊಳ್ಳಿ, ಬಂಧುರಾಗಿರಿ. ಹಾಗಂತ ಎಲ್ಲನೂ ಬಿಟ್ಟು ನಿಂತ್ಕೊಳ್ಳಿ ಅಂತ